ಒಬ್ಬ ಗುರಿಕಾಯ ಅಂತ ಒಬ್ಬ ವ್ಯಕ್ತಿ ಹುಡುಗನ ಅವ್ರು ಯಾರಾಗಿರಲಿ, ನಾನು ಅವ್ರ ಬಗ್ಗೆ ಇದನ್ನ ಹೇಳ್ತಿಲ್ಲ, ಅವ್ರು ಇದ್ದಂಥ ಪರಿಸ್ಥಿತಿ ಅಂಥವ್ರು ಕೂಡ ಇಂಥ ಒಂದು ಮಂಚೂಣಿಗೆ ಬರ್ತಾರೆ ಅಂತಂದ್ರೆ ಇಲ್ಲೂ ಕೂಡ ಅಂಥವ್ರು ಬರಲಿ ಅನ್ನೋ ಒಂದು ಸದುದ್ದೇಶ ಸರ್. ಕರೋಕೆಯಲ್ಲಿ ಹಾಡಿದವ್ರ ನಂತರ ಆರ್ಕೆಸ್ಟ್ರಾದಲ್ಲಿ ಹಾಡಲಿಕ್ಕೆ ಶಕ್ತರಾಗಿರ್ತಾರ? ಮೊರಾಲೆಸ್ ಇವಾಗಿದ್ದಾರೆ ಸರ್, ಬಂದ್ಬಿಟ್ಟಿದ್ದಾರೆ ಇವಾಗ, ಅದರಿಂದ ಜೀವನ ಮಾಡ್ತಿದ್ದಾರೆ ಸರ್. ಈ ಕರೋಕೆ ಲಾಂಚ್ ಮಾಡಿನೂ ಕೂಡ ಜೀವನ ಮಾಡ್ತಿದ್ದಾರೆ ಸರ್, ಕರೋಕೆ ಹಾಕೊಂಡು. ನೀವು ಹೇಳಿದಂಗೆ ಮ್ಯೂಸಿಷಿಯನ್ಸ್ಗೆ ಹೊಟ್ಟೆಗೆ ಹೊಡೆತ ಬಿದ್ದಿದ್ದು ಸಹ ಸತ್ಯ. ಮ್ಯೂಸಿಷಿಯನ್ಸ್ಗೆ ಹೊಸದಾಗಿ ಕಲಿತಕ್ಕಂಥವ್ರಿಗೆ ಆ ಪ್ರತಿಭೆ ಎಲ್ಲ ಮುಟ್ಟೋದು ಅಲ್ವಾ? ಹೊಸದಾಗಿ ಕಲಿಯೋರು ತಬಲಾ ಇರ್ಬೋದು, ಇಲ್ಲಿ ನಿಮ್ಗೆ ಈ ತಬಲಾ ಕಲ್ಸರ್ ದುಡ್ಡು ಕೊಡಕ್ಕೆ ಆಸಕ್ತಿ ಅವ್ರಿಗೆ ಸಿಕ್ತಾರೆ. ಮನೇಲಿ ಹೋದಾಗ ಆಡ್ತಿ ಅಂತ ಆಡ್ತೀವಿ, ಹೋಗುವ ಅಲ್ಲೆಲ್ಲ ಜನ ಕಾಯಕ್ಕೆ ಹೋಗೋ ಅಂತಾರ ಸರ್ ನಮ್ಮ ಆಡಭಾಷೆಯಲ್ಲಿ. ಎಲ್ಲರೂ ಹೇಳಲ್ಲ, ಇರ್ಬೋದು ಸರ್. ನಿಮ್ಮ ಹತ್ರ ವಾದ ಮಾಡೋಕ್ಕಾಗಲ್ಲ ಸರ್. ನಾನು ಅತ್ಯದ್ಭುತವಾಗಿ ನಾನು ಅಷ್ಟು ಪತ್ರಕರ್ತರ ಜೊತೆ ಖುಷಿ ಪಡೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಎಲ್ಲೋ ಒಂದು ಕಡೆ ನಂಗೆ ಗೊತ್ತಾಗುತ್ತೆ, ಇವಾಗ ಏನು ಸೋಷಿಯಲ್ ಮೀಡಿಯಾ ಹಿಂಗಾಗ್ಬಿಟ್ಟಿದೆ ಅಂತ. ಅವಾಗ ನಾನು ನೋವು ತಿಂತೀನಿ, ನನ್ನ ಪತ್ರಕರ್ತರ ಮಿತ್ರರನ್ನ ಮುಖಾಮುಖಿ ಭೇಟಿ ಆಗೋಕ್ಕೆ ಆಗಲ್ವ, ಇನ್ನು ಮುಂದಕ್ಕೆ ಹಂಗಾಗೋಗ್ಬಿಡ್ತದ ಅಂತ ಸೋಷಿಯಲ್ ಮೀಡಿಯಾ. ಎಷ್ಟು ಇದು ಒಂದೇ ದಿನ ಮುಗಿಸ್ತೀರ ಇಲ್ಲಿ ಸರ್? ಇಲ್ಲಿ ಒಂದು ದಿವಸ ಮಾಡ್ತಿದ್ದೀನಿ, ಇಲ್ಲೆಲ್ಲ ಜಡ್ಜಸ್ ಬರ್ತಾರೆ ಎಲ್ಲ ಬೆಂಗಳೂರಿಂದ. ಪರೀಕ್ಷೆಯನ್ನ ಆರ್ಯ ವೈಶ್ಯ ಸಭಾಂಗಣದಲ್ಲಿ ಮಾಡ್ತಾ ಇದ್ದೀನಿ. ಈ ಸಹಕಾರ ಕೊಟ್ಟಂಥ ಎಲ್ಲ ಗಣ್ಯರಿಗೂ ಕೃತಜ್ಞತೆ ಸಲ್ಲಿಸಬೇಕು. ಬಹಳ ಒಂದು ಅತ್ಯುತ್ತಮ ಪ್ರೋತ್ಸಾಹದಾಯಕ. ಯಾರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಮಾತಾಡ್ದಂಗೆ ಇಡೀ 25 ವರ್ಷಗಳಲ್ಲಿ ಈ ಪ್ರಯಾಣ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಸರ್. ನಿಮ್ಮೆಲ್ಲರ ಸಹಕಾರ. ಹೌದು ಸರ್, ನಮ್ಮ ತುಮಕೂರಿಗೆ ಹೋಗಿಲ್ಲ, ಮೈಸೂರಿಗೆ ಹೋಗಿಲ್ಲ, ಮಂಡ್ಯಕ್ಕೆ ಹೋಗಿಲ್ಲ, ಧಾರವಾಡಕ್ಕೆ ಹೋಗಿಲ್ಲ, ಬೆಳಗಾವಿಗೆ ಹೋಗಿಲ್ಲ, ಚಿಕ್ಕಮಂಗ್ಳೂರಿಗೆ ಹೋಗಿಲ್ಲ. ಈ ಥರ ಜಿಲ್ಲೆಗಳಲ್ಲಿ ಹೋಗಿ ಈ ಥರದನ್ನೆಲ್ಲ ಮಾಡ್ಕೊಳ್ತಾ ಬರ್ತಾನೆ ಇರ್ತೀವಿ ಸರ್. ಸೊ ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ಈ ಜರ್ನಿಯಲ್ಲಿ ಭಾಳ ವಿಶೇಷವಾದಂಥದ್ದು ಒಂದು ಅಂತ ತಿಳಿಸ್ತಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಅನ್ನೋ ಹುಡುಗ ಒಬ್ಬ ಅವತ್ತು ಉದಯ ಟಿ ವಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ಉದಯ ಟಿ ವಿ ಎಂಪ್ಲಾಯ್ ಆಗಿರ್ತೀನಿ. ಆ ಸಂದರ್ಭದಲ್ಲಿ ಆ ಹುಡುಗನ್ನ ಮಂಗಳೂರು ಕರ್ಕೊಂಡು ಹೋದಾಗ ನನ್ನ ಸ್ನೇಹಿತನಿಗೆ ಹೇಳಿ ಚೆಲ್ಲಾಟ ಅಂತ ಒಂದು ಸಿನಿಮಾ ಮಾಡ್ತೀನಿ, ಇದೇ ಕುಹು ಕುಹು ಗ್ರ್ಯಾಂಡ್ ಫಿನಾಲೆ ಕರೆಸಿದ್ದೀನಿ. ಅವರು ನಮಸ್ಕಾರ ನಮಸ್ಕಾರ ಕಾಮಿಡಿ ಟೈಮ್ ಪ್ರಖ್ಯಾತರಾಗಿರ್ತಾರೆ ಸರ್. ಈ ಸಂಸ್ಥೆಗೆ ಅದೊಂದು ಕಳಶಪ್ರಾಯವಾಗಿದೆ, ವಿಶೇಷವಾಗಿದೆ, ಹೆಮ್ಮೆ ಕೂಡ ಇದೆ ಇವತ್ತು ಅದು ಆ ಥರದ್ದು. ಆಮೇಲೆ ಅನಿರುದ್ಧ ಶಾಸ್ತ್ರಿ ಅಂತೇಳಿ ತುಂಬ ಜನ ಈ ಒಂದು ಕರೋಕೆ ಪ್ರಯತ್ನ ಪಡ್ಕೊಂಡು ಬೆಳಕಿಗೆ ಬಂದಿದ್ದಾರೆ. ಬಟ್ ಶ್ರಮ ಬದ್ಧತೆ ಇರೋರು ಖಂಡಿತವಾಗ್ಲೂ ಅದ್ರ ಮೇಲೆ ತುಂಬ ಪ್ರಯಾಣ ಮಾಡಿಬಿಡ್ತಾರೆ. ಕೆಲವರು ಹ್ಯಾಬಿಗಷ್ಟೇ ಬಂದ್ಬಿಡ್ತಾರೆ, ಕೆಲವರೆಲ್ಲ ಸೀಮಿತವಾಗಿಬಿಡ್ತಾರೆ. ಈ ಇಡೀ ಕಾರ್ಯಕ್ರಮವನ್ನು ನಾನು ಎಲ್ಲ ಕಡೆಯಿಂದನೂ ಚೆನ್ನಾಗಿರೋ ಪ್ರತಿಭೆಗಳನ್ನ ತಗೊಂಡು ಗ್ರ್ಯಾಂಡ್ ಫಿನಾಲೆ ಮಾಡುವಾಗ ಒಂದು ಉದ್ದೇಶಕ್ಕೆ ಗುರು ಕಿರಣ್, ಶಮಿತಾ ಮಲ್ನಾಡ್, ನಾಗೇಂದ್ರ ಪ್ರಸಾದ್ ಅವ್ರನ್ನ ಕರೆಸ್ತೀನಿ. ಕಾರಣ ಇಷ್ಟೇ, ಅವರಲ್ಲಿ ಯಾರಾದರೂ ಪ್ರತಿಭೆ ಒಬ್ಬರನ್ನಾದರೂ ಇಂಥ ಒಂದು ಅದ್ಭುತವಾದ ಕಂಠ ಇದೆ ಅನ್ನೋದಕ್ಕೆ ನಮಗೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ ಅನ್ನೋ ಉದ್ದೇಶ. ನೀವೇನು ಪ್ರಶ್ನೆ ಕೇಳಿದ್ರು ನನಗೆ ಭಾಳ ಖುಷಿ ಆಗುತ್ತೆ. ನೀವು ಕೇಳಬೇಕು, ನಾನು ಹೇಳಬೇಕು. ಕೇಳಿಸಿ. ವರ್ಷದಿಂದ ಅನ್ಯಾಯ ಆಗಿದೆ ಸರ್, 25 ವರ್ಷದಿಂದ ಆಗಿದೆ. ಈಗ ಒಂದು ಟೆಕ್ನಾಲಜಿ ಇದೆಯಲ್ಲ ಈಗ ಸರ್, ಇತ್ತೀಚಿನ ಒಂದು ಆವಿಷ್ಕಾರವೇ ನಡೆದೋಗಿದೆ ಟೆಕ್ನಾಲಜಿಯಲ್ಲಿ. ಈ ಟೆಕ್ನಾಲಜಿ ಮುಂದೆ ಇವಾಗ ಯಾರೂ ಬೇಕಾಗಿಲ್ಲ. ನೀವು ಹೇಳಿದ್ದಾಗೆ ನಿಮ್ಮ ಪ್ರಶ್ನೆ ಖಂಡಿತವಾಗ್ಲೂ ನಾವು ಲಾಂಚ್ ಮಾಡಿದಾಗ ಈ ಥರದ ಪ್ರಶ್ನೆಗಳ ನಮ್ಮಲ್ಲಿ ಅದಕ್ಕೊಂದು ದಂತಕಥೆ ಇದೆ ಸರ್. ಕರೋಕೆ ಇದ್ರೆ ನಾನು ಆಡೋದಿಲ್ಲ ಅಂತೇಳಿ ತಮ್ಮ ಜೀವನದ ಕೊನೆ ಉಸಿರೊಳಗೂ SP ವಾಸಕಂ ಪಾಲನೆ ಮಾಡ್ಕೊಳ್ತಾ ಬಂದಿದ್ರು. ಆ ಮೂಲಕ ಅವರು ಎಷ್ಟೋ ಕುಟುಂಬಗಳಿಗೆ ಅನ್ನದಾತರಾಗಿ ಉಳ್ಕೊಂಡ್ರು. ಖಂಡಿತ ಸರ್. ಕರೋಕೆ ಬಂದ ನಂತರ ಈಗ ಯಾವ ಆರ್ಕೆಸ್ಟ್ರಾ ಬೇಕಾಗಿಲ್ಲ, ಯಾವ ಕೀಬೋರ್ಡ್ ಬೇಕಾಗಿಲ್ಲ, ಯಾವ ಕರ್ದ ಬೇಕಾಗಿಲ್ಲ. ಬೆಂಗಳೂರಿನ ಮೂಲ ಸಂಸ್ಥೆ ಕುಹುಕು ಅಂತೇಳಿ, ಇದು ಕರೋಕೆ ತಯಾರಿಕಾ ಸಂಸ್ಥೆಯಾಗಿ ಸುಮಾರು ಒಂದು 25 ವರ್ಷಗಳ ಹಿಂದೆ ಈ ಒಂದು ಶೀರ್ಷಿಕೆಯಲ್ಲಿ ಈ ಒಂದು ಕರೋಕೆ ಅನ್ನೋದನ್ನು ಪ್ರಾರಂಭ ಮಾಡ್ತೀವಿ. ಕಾರಣ, ಹಳ್ಳಿಗಾಡು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ವಿಧವಾದಂಥ ಸವಲತ್ತು ಸಹಕಾರಗಳಿರೋದಿಲ್ಲ. ಇದನ್ನು ಗಮನಿಸ್ತಾ ಬಂದಾಗ ಮಂಜುಳಾ ಗುರುರಾಜ್ ಅವರು ಮತ್ತು ನಾವು ಸೇರಿ ಇದನ್ನು ಮಾಡೋದ್ರಿಂದ ಒಂದಷ್ಟು ಪ್ರತಿಭೆಗಳಿಗೆ, ಲಕ್ಷಾಂತರ ಪ್ರತಿಭೆಗಳಿಗೆ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಕರೋಕೆ ಅನ್ನೋದನ್ನು ತಯಾರಿಸಿ ಲಾಂಚ್ ಮಾಡಿ 25 ವರ್ಷದಿಂದ ಈ ರೀತಿಯಾಗಿ ಒಂದು ಸ್ಪರ್ಧೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಸರ್. ಇದು ಮೈಸೂರಲ್ಲಿ ನಡೆಯುವಂಥ ಕಾರ್ಯಕ್ರಮ. ಮೈಸೂರು ಕುಹುಕು ಮೈಸೂರು ಕೋಗಿಲೆ ಅಂತೇಳಿ ಟೈಟಲ್ ಇಟ್ಟಿದ್ದಾರೆ ಸರ್. ಸಂಕ್ಷಿಪ್ತವಾಗಿ ಪ್ರೆಸ್ ನೋಟಲ್ಲಿ ಎಲ್ಲವೂ ಇದೆ ಸರ್, ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ.
ಸೊ ಇದರ ಹಾದಿಯಲ್ಲಿ ಬರ್ತಾ ಬರ್ತಾ ನಾವು ಈ ಪ್ರತಿಭೆಗಳನ್ನ ಗುರುತಿಸ್ಬೇಕಂತಂದಾಗ ಒಂದಷ್ಟು ತಾಲೂಕುಗಳಲ್ಲೂ ಮಾಡೋಣ ಅಂತ ನಾವು ವಿಚಾರ ಮಾಡಿದಾಗ ಇಲ್ಲಿ ನಮ್ಮ HP ಮಂಜುನಾಥ್ ಅವರು ಗೌರವಾಧ್ಯಕ್ಷರು ಸ್ನೇಹಜೀವಿ ಗ್ರಾಮೀಣಾಭಿವೃದ್ಧಿ ಹಾಗೂ ಅಭಿವೃದ್ಧಿ ಸಂಸ್ಥೆ ಹಾಗೂ ಪುಷ್ಪ ಅಮರನಾಥ್ ಅವರು ಗ್ಯಾರಂಟಿ ಉಪಾಧ್ಯಕ್ಷರು, ಹಾಗೆ ನಮಗೆ ಬಂದಾಗಲಿಂದನೂ ಸಹಕಾರ ಕೊಟ್ಟಂಥ ಆನಂದ್ ಸರ್ ಅವರು ಮತ್ತು ಗಣೇಶ್ ಅವರ ಜೊತೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೂತಿದ್ದೇವೆ. ನಮ್ಮ ಮೈಸೂರಿನ ಈ ಕಾರ್ಯಕ್ರಮದ ಆಯೋಜಕರಾಗಿ ರಾಜಕೀಯ ರವಿ ಇದ್ದಾರೆ. ಕಾರ್ಯಕ್ರಮದ ಅತ್ಯುತ್ತಮ ಆಯೋಜಕರು ಅದನ್ನೇ ಹೇಳಿ ಪಾಲಾಕ್ಷ ಗೌಡರು ಅಂತೇಳಿ ನಮ್ಮ ಈ ಕಾರ್ಯಕ್ರಮದ ಕುಹುಕು ಕಾರ್ಯಕ್ರಮದ ಆಯೋಜಕರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗೂ ನನಗೆ ಇಲ್ಲಿನ ಒಂದು ಹುಣಸೂರು ಸ್ಥಳೀಯರಾದಂಥ ಪ್ರಿಯಾ ಗೌಡರು ಇದ್ದಾರೆ. ಅವರು ನಮ್ಮ ಕುಹುಕು ತಂಡಕ್ಕೆ ಭಾಳಷ್ಟು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ನಿಮ್ಮ ಪಕ್ಕದಲ್ಲಿ ಕೂತಿರೋದು ಅವರು ಸರ್ ಬಿಡಿ ಸರ್, ನಿಮ್ಮ ಸ್ವಾಮೀಜಿ ಈಗ ಸ್ವಾಮೀಜಿಗಳಾಗಿದ್ದಾರೆ, ಹಂಗಾಗಿ ನಾವು ಅವ್ರ ಗಣೇಶ್ ಅವ್ರಿಗೆ ಏನು ಹೇಳೋದು.